ಡಿಕೆ ಶಿವಕುಮಾರ್ ಮಾತಾಡೋದನ್ನ ಗಮನಿಸಿದ್ವಿ. ಇದಿಷ್ಟೇ ಅಲ್ಲ, ಮುಂದುವರಿದ ಭಾಗವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಅವಕಾಶ ಸಿಕ್ಕಾಗಲೆಲ್ಲ ಈ ಕುರ್ಚಿ ವಿಚಾರ ಇದೆಯಲ್ಲ, ಇದು ಪ್ರಸ್ತಾಪ ಆಗಿದೆ ಅನ್ನುವಂಥ ವಿಚಾರವನ್ನ ಕೂಡ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಕೆಪಿಸಿಸಿ ಕಚೇರಿ ಕಾರ್ಯಕ್ರಮದಲ್ಲೂ ಕೂಡ ಈಗ ಟಾಂಗ್ ಕೊಟ್ಟಿರೋದು. ಭಾಷಣದ ಸಂದರ್ಭದಲ್ಲಿ ಕಾರ್ಯಕರ್ತರ ಹೆಸರಲ್ಲಿ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅದು ಯಾರಿಗೆ ಸಲ್ಲಬೇಕೋ ಹೋಗಿ ಸಲ್ಲುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸ್ಟೇಟ್ಮೆಂಟ್ ಒಂದನ್ನ ಪಾಸ್ ಮಾಡಿದ್ದಾರೆ. ಇಲ್ಲಿ ನಿಂತಿರೋರಿಗೆ ಕುರ್ಚಿ ಬೆಲೆ ಗೊತ್ತಿಲ್ಲ, ಹಿಂದೆ ನಿಂತಿರೋರು ಹಿಂದೆನೇ ಇರ್ತಾರೆ, ಯಾವುದೇ ಕುರ್ಚಿಯೂ ಅವ್ರಿಗೆ ಸಿಗೋದಿಲ್ಲ. ವಕೀಲ ಪದವೀಧರನಾಗೋ ಅವಕಾಶ ಸಿಗಲಿಲ್ಲ. ನಾನು ಅಂತಿಮ ವರ್ಷ ಪದವಿ ಮಾಡ್ತಾ ಇದ್ದೆ, ಆಗಲೇ ನನಗೆ ವಿಧಾನಸಭೆ ಟಿಕೆಟ್ ಕೊಟ್ಟರು. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಅನುಭವ ಸ್ವಾನುಭವ ಅದರ ಜೊತೆಯಲ್ಲಿ ಅಲ್ಲಿರುವಂತಹ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತಾಡುವಂತ ಸಂದರ್ಭದಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ. ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಹೋಗ್ ಸಿಕ್ಕಿದ ಚೇರ್ ಎಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು ಇವರು. ನೋಡಿ, ಅಲ್ಲೂ 2 ಚೇರ್ ಇದೆ, ಕೆಳಗಡೆ ಚೇರ್ ಇದೆ. ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ. MLAಗಳು, MP ಆಗಿದ್ದವರು, ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ. ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ. ಹಿಂದೆನೇ ಇರ್ತಾರೆ, ಹಿಂದೆ ಇರೋರು. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ಅವರ ಮಾತು, ಪೋಸ್ಟ್ ಎರಡೂ ಕೂಡ ಒಂದೇ ಉದ್ದೇಶದಿಂದ ಹೇಳಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತಹ ವಿಚಾರ, ಅದರ ಜೊತೆಯಲ್ಲಿ ಕುರ್ಚಿ ಕಾದಾಟದ ವಿಚಾರ, ಎರಡನ್ನು ಬಹಳ ಕ್ಲಿಯರ್ ಆಗಿ ಇಂಡೈರೆಕ್ಟ್ ಆಗಿ ಕೌಂಟರ್ ಕೊಟ್ಟಿದ್ದಾರೆ. ಇದನ್ನು ರಾಜಕೀಯವಾಗಿ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡೋದಾದ್ರೆ ಬಸವರಾಜ್. ಖಂಡಿತ ಅಶ್ವಿನಿ, ಡಿಕೆ ಶಿವಕುಮಾರ್ ಅವರಿಗೆ ಒಂದೇ ಒಂದು ಉದ್ದೇಶ ಇರತಕ್ಕಂಥದ್ದು, ತಾವು ಸಿಎಂ ಆಗಬೇಕನ್ನುವಂಥ ಮತ್ತು ಏನು ಹಿಂದೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ರು ಅದರಂತೆ ನಡೆದುಕೊಳ್ಬೇಕು. ಈಗಾಗಲೇ 2.5 ವರ್ಷ ನಾನು ಸಂಯಮದಿಂದ ಕಾದಿದ್ದೇನೆ. 2.5 ವರ್ಷ ಕಾದ್ರೂ ಕೂಡ ನನಗೆ ನೀವು ಈ ತರಹದಂತ ನಡೆಯನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಅವರಿಗೆ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಹಾಗಾಗಿ ಒಂದಷ್ಟು ನೆನಪಿಸುವಂತ ಕೆಲಸವನ್ನು ಅವರ ಸಹೋದರರಾದಂತಹ ಡಿಕೆ ಸುರೇಶ್ ಅವರು ಮಾಡಿದ್ರು. ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಅವರು ನಡೆದುಕೊಳ್ತಾರೆ, ಹಿಂದೆ ಕೂಡ ನಡೆದುಕೊಂಡಿದ್ದಾರೆ ಅನ್ನೋದನ್ನ ಮಾತುಗಳನ್ನ ಹೇಳಿದ್ರು. ಮತ್ತೆ ಕೊಟ್ಟ ಮಾತಿನಂತೆ ನಡೆಯುತ್ತೆ ಹೈಕಮಾಂಡ್ ಅನ್ನುವಂತ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಆ ಕೊಟ್ಟ ಮಾತಿನಂತೆ ನಡೀಲೇಬೇಕು ಅನ್ನುವಂತ ಒಂದಷ್ಟು ಒತ್ತಡವನ್ನ ಈಗ ಪದೇ ಡಿಕೆ ಶಿವಕುಮಾರ್ ಅವರು ಮಾಡುವ ಮೂಲಕ ಒಂದು ಭಾಷಣಗಳಲ್ಲಿ ಮಾಡ್ತಾ ಇದ್ದಾರೆ, ಬೈಟ್ ಕೊಡಬೇಕಾದಂತಹ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಈಗ ಪೋಸ್ಟ್ ಹಾಕುವ ಮೂಲಕ ತಮ್ಮ ಏನೆಲ್ಲ ನಿರ್ಧಾರಗಳಾಗಿತ್ತು ಆ ನಿರ್ಧಾರವನ್ನ ಮೇಲೆ ನಡೀಲೇಬೇಕು ಅನ್ನೋಂತ ಒಂದಷ್ಟು ಪದೇ ನೆನಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ 2.5 ವರ್ಷ ಈಗಾಗಲೇ ತುಂಬಿದೆ. 2.5 ವರ್ಷ ತುಂಬಿದ ಬಳಿಕ ಒಂದೊಂದು ದಿನವೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಬಿಟ್ಟು ಕೊಟ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ನನಗೆ ಅವಕಾಶ ಕೈತಪ್ಪ ಹೋಗಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ಪಟ್ಟು ಹಾಕೊಂಡೇ ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯಲ್ಲ, ಅಧಿಕಾರ ಹಂಚಿಕೆ ವಿಚಾರವಾಗಿ ನೀವು ನಿರ್ಧಾರ ಮಾಡಿ ಯಾವತ್ತು ಏನು ಎತ್ತ ಅನ್ನೋದನ್ನ ಹೈಕಮಾಂಡ್ ಮೇಲೆ ಅವರು ಒತ್ತಡವನ್ನು ತರ್ತಾ ಇದ್ದಾರೆ. ಮತ್ತು ಡಿಕೆ ಶಿವಕುಮಾರ್ ಅವರು ಇನ್ನೊಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ನೆನಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ, ನೀವು ಈಗಾಗಲೇ ನಾನು ನಡೆದುಕೊಂಡಿದ್ದೇನೆ, ನೀವು ಕೂಡ ನಡೆದುಕೊಳ್ಬೇಕು, ಕೊಟ್ಟ ಮಾತಿನ ಮೇಲೆ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡುವ ಮೂಲಕ ರಾಜಕೀಯವಾಗಿ ಒಂದಷ್ಟು ಒತ್ತಡವನ್ನು ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ರಾಜಕೀಯವಾಗಿ ಒಂದಷ್ಟು ಸಿಂಪತಿ, ಜನರಿಂದ ಕೂಡ ಸಿಂಪತಿ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಮೇಲೆ ಜನರ ಸಂಪತ್ತು ಕೂಡ ಉಂಟಾಗ್ತಾ ಇದೆ. 2.5 ವರ್ಷ ಅವರು ಕಾದಿದ್ದಾರೆ, ಕೊಡೋದ್ರಲ್ಲಿ ಅವ್ರಿಗೆ ಕೇಳೋದ್ರಲ್ಲಿ ಅವ್ರದೇ ತಪ್ಪಿಲ್ಲ, ಮತ್ತು ಅವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅನ್ನುವಂತ ಮಾತುಗಳನ್ನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಆ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಡಿಕೆ ಶಿವಕುಮಾರ್ ಮಾತಾಡೋದನ್ನ ಗಮನಿಸಿದ್ವಿ. ಇದಿಷ್ಟೇ ಅಲ್ಲ, ಮುಂದುವರಿದ ಭಾಗವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಅವಕಾಶ ಸಿಕ್ಕಾಗಲೆಲ್ಲ ಈ ಕುರ್ಚಿ ವಿಚಾರ ಇದೆಯಲ್ಲ, ಇದು ಪ್ರಸ್ತಾಪ ಆಗಿದೆ ಅನ್ನುವಂಥ ವಿಚಾರವನ್ನ ಕೂಡ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಕೆಪಿಸಿಸಿ ಕಚೇರಿ ಕಾರ್ಯಕ್ರಮದಲ್ಲೂ ಕೂಡ ಈಗ ಟಾಂಗ್ ಕೊಟ್ಟಿರೋದು. ಭಾಷಣದ ಸಂದರ್ಭದಲ್ಲಿ ಕಾರ್ಯಕರ್ತರ ಹೆಸರಲ್ಲಿ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅದು ಯಾರಿಗೆ ಸಲ್ಲಬೇಕೋ ಹೋಗಿ ಸಲ್ಲುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸ್ಟೇಟ್ಮೆಂಟ್ ಒಂದನ್ನ ಪಾಸ್ ಮಾಡಿದ್ದಾರೆ. ಇಲ್ಲಿ ನಿಂತಿರೋರಿಗೆ ಕುರ್ಚಿ ಬೆಲೆ ಗೊತ್ತಿಲ್ಲ, ಹಿಂದೆ ನಿಂತಿರೋರು ಹಿಂದೆನೇ ಇರ್ತಾರೆ, ಯಾವುದೇ ಕುರ್ಚಿಯೂ ಅವ್ರಿಗೆ ಸಿಗೋದಿಲ್ಲ.
ವಕೀಲ ಪದವೀಧರನಾಗೋ ಅವಕಾಶ ಸಿಗಲಿಲ್ಲ. ನಾನು ಅಂತಿಮ ವರ್ಷ ಪದವಿ ಮಾಡ್ತಾ ಇದ್ದೆ, ಆಗ್ಲೇ ನನಗೆ ವಿಧಾನಸಭೆ ಟಿಕೆಟ್ ಕೊಟ್ರು. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಅನುಭವ ಸ್ವಾನುಭವ ಅದರ ಜೊತೆಯಲ್ಲಿ ಅಲ್ಲಿರುವಂತಹ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತಾಡುವಂತ ಸಂದರ್ಭದಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ. ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ. ಹೋಗ್ ಸಿಕ್ಕ ಚೇರ್ ಎಲ್ಲ ಒಂದ್ ಕಡೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮ್ಮನೆ ನಿಂತವ್ರು ಇವರು. ನೋಡಿ, ಅಲ್ಲೂ 2 ಚೇರ್ ಇದೆ, ಕೆಳಗಡೆ ಚೇರ್ ಇದೆ. ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ. MLAಗಳು, MP ಆಗಿದ್ದವರು, ಮಂತ್ರಿ ಆಗಿದ್ದವರು ಎಲ್ಲ ಕೆಳಗಡೆ ಕೂತವ್ರೆ. ಇವ್ರು ಚೇರ್ ಬೇಡ ಅಂತ ಇವ್ರು ನಿಂತವ್ರು. ನಿಮ್ಗೆ ಯಾವ ಚೇರು ಸಿಗಲ್ಲ. ಹಿಂದೆನೇ ಇರ್ತಾರೆ, ಹಿಂದೆ ಇರೋರು. ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಡಿಕೆ ಶಿವಕುಮಾರ್ ಅವರ ಮಾತು, ಪೋಸ್ಟ್ ಎರಡೂ ಕೂಡ ಒಂದೇ ಉದ್ದೇಶದಿಂದ ಹೇಳಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತಹ ವಿಚಾರ, ಅದರ ಜೊತೆಯಲ್ಲಿ ಕುರ್ಚಿ ಕಾದಾಟದ ವಿಚಾರ, ಎರಡನ್ನು ಬಹಳ ಕ್ಲಿಯರ್ ಆಗಿ ಇಂಡೈರೆಕ್ಟ್ ಆಗಿ ಕೌಂಟರ್ ಕೊಟ್ಟಿದ್ದಾರೆ. ಇದನ್ನು ರಾಜಕೀಯವಾಗಿ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡೋದಾದ್ರೆ ಬಸವರಾಜ್. ಖಂಡಿತ ಅಶ್ವಿನಿ, ಡಿಕೆ ಶಿವಕುಮಾರ್ ಅವರಿಗೆ ಒಂದೇ ಒಂದು ಉದ್ದೇಶ ಇರತಕ್ಕಂಥದ್ದು, ತಾವು ಸಿಎಂ ಆಗಬೇಕನ್ನುವಂಥ ಮತ್ತು ಏನು ಹಿಂದೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ರು ಅದರಂತೆ ನಡೆದುಕೊಳ್ಬೇಕು. ಈಗಾಗಲೇ 2.5 ವರ್ಷ ನಾನು ಸಂಯಮದಿಂದ ಕಾದಿದ್ದೇನೆ. 2.5 ವರ್ಷ ಅದು ಕಾದ್ರೂ ಕೂಡ ನನಗೆ ನೀವು ಈ ತರಹದಂತಹ ನಡೆಯನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಅವರಿಗೆ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಹಾಗಾಗಿ ಒಂದಷ್ಟು ನೆನಪಿಸುವಂತ ಕೆಲಸವನ್ನು ಅವರ ಸಹೋದರರಾದಂತಹ ಡಿ ಕೆ ಸುರೇಶ್ ಅವರು ಮಾಡಿದ್ರು. ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಅವರು ನಡೆದುಕೊಳ್ತಾರೆ, ಹಿಂದೆ ಕೂಡ ನಡೆದುಕೊಂಡಿದ್ದಾರೆ ಅನ್ನೋದನ್ನ ಮಾತುಗಳನ್ನು ಹೇಳಿದ್ರು. ಮತ್ತೆ ಕೊಟ್ಟ ಮಾತಿನಂತೆ ನಡೆಯುತ್ತೆ ಹೈಕಮಾಂಡ್ ಅನ್ನುವಂತ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಕೊಟ್ಟ ಮಾತಿನಂತೆ ನಡೀಲೇಬೇಕು ಅನ್ನುವಂತ ಒಂದಷ್ಟು ಒತ್ತಡವನ್ನ ಈಗ ಪದೇ ಡಿ ಕೆ ಶಿವಕುಮಾರ್ ಅವರು ಮಾಡುವ ಮೂಲಕ ಒಂದು ಭಾಷಣಗಳಲ್ಲಿ ಮಾಡ್ತಾ ಇದ್ದಾರೆ, ಬೈಟ್ ಕೊಡಬೇಕಾದಂತಹ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಈಗ ಪೋಸ್ಟ್ ಹಾಕುವ ಮೂಲಕ ತಮ್ಮ ಏನೆಲ್ಲ ನಿರ್ಧಾರಗಳಾಗಿತ್ತು ಆ ನಿರ್ಧಾರವನ್ನ ಮೇಲೆ ನಡೀಲೇಬೇಕು ಅನ್ನೋ ಒಂದಷ್ಟು ಪದೇ ನೆನಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ 2.5 ವರ್ಷ ಈಗಾಗಲೇ ತುಂಬಿದೆ. 2.5 ವರ್ಷ ತುಂಬಿದ ಬಳಿಕ ಒಂದೊಂದು ದಿನವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಬಿಟ್ಟುಕೊಟ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ನನಗೆ ಅವಕಾಶ ಕೈತಪ್ಪ ಹೋಗಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ಪಟ್ಟ ಹಾಕೊಂಡೇ ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯಲ್ಲ, ಅಧಿಕಾರ ಹಂಚಿಕೆ ವಿಚಾರವಾಗಿ ನೀವು ನಿರ್ಧಾರ ಮಾಡಿ ಯಾವತ್ತು ಏನು ಎತ್ತ ಅನ್ನೋದನ್ನ ಹೈಕಮಾಂಡ್ ಮೇಲೆ ಅವರು ಒತ್ತಡವನ್ನು ತರ್ತಾ ಇದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ನೆನಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ, ನೀವು ಈಗಾಗಲೇ ನಾನು ನಡೆದುಕೊಂಡಿದ್ದೇನೆ, ನೀವು ಕೂಡ ನಡೆದುಕೊಳ್ಬೇಕು, ಕೊಟ್ಟ ಮಾತಿನ ಮೇಲೆ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡುವ ಮೂಲಕ ರಾಜಕೀಯವಾಗಿ ಒಂದಷ್ಟು ಒತ್ತಡವನ್ನು ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ರಾಜಕೀಯವಾಗಿ ಒಂದಷ್ಟು ಸಿಂಪತಿ, ಜನರಿಂದ ಕೂಡ ಸಿಂಪತಿ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮೇಲೆ ಜನರ ಸಂಪತ್ತು ಕೂಡ ಉಂಟಾಗ್ತಾ ಇದೆ. 2.5 ವರ್ಷ ಅವರು ಕಾದಿದ್ದಾರೆ, ಕೊಡೋದ್ರಲ್ಲಿ ಅವ್ರಿಗೆ ಕೇಳೋದ್ರಲ್ಲಿ ಅವರದಲ್ಲಿ ತಪ್ಪಿಲ್ಲ, ಮತ್ತು ಅವರು ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅನ್ನುವಂತ ಮಾತುಗಳನ್ನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಆ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.